ನಿಮ್ಮ ಮನೆಯ ಸೇವಕ ದಿನೇಶ್ ಕೆ ಶೆಟ್ಟಿಗೆ ನೀವು ದಾವಣಗೆರೆ ಇತಿಹಾಸದ ಬಗ್ಗೆ ಪೂರ್ಣ ಪರಿಚಯ ಮಾಡಿಸಿ ಮತ್ತು ನಿಮ್ಮ ಮನೆತನದ ಹಿಂದಿನ ಇತಿಹಾಸವನ್ನು ತಿಳಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡುವುದಕ್ಕೆ ಕಳುಹಿಸಿ ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಸಲಹೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಮನೂರು ಕುಟುಂಬದ ಇತಿಹಾಸ ಸಾಕಷ್ಟು ಇದೆ. ನಿಮ್ಮ ಮನೆಯ ಸೇವಕನೇ ಅದನ್ನು ಹಾಳು ಮಾಡುತ್ತಿದ್ದಾನೆ ಎಂದು ವ್ಯಂಗ್ಯವಾಡಿದರು. 1992ನೇ ಇಸವಿಯಲ್ಲಿ ಸ್ಯಾಮ್ಸನ್ ಡಿಸ್ಟಿಲರಿಯಲ್ಲಿ ತಯಾರು ಮಾಡಿದ ಥರ್ಡ್ ಬ್ರ್ಯಾಂಡಿ ಕುಡಿದು ಒಬ್ಬ ಅಮಾಯಕ ಸತ್ತು ಹೋದ. ಆ ವಿಷಯವನ್ನು ಸಂಪಾದಕರೊಬ್ಬರು ತಮ್ಮ ಪತ್ರಿಕೆಯಲ್ಲಿ ಫೋಟೋ ಸಮೇತ ಸುದ್ದಿ ಮಾಡಿದ್ದಕ್ಕೆ ಎಸ್ ಮಲ್ಲಿಕಾರ್ಜುನ್ ರವರೇ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎದುರಿಗೆ ಚಪ್ಪಲಿಯಿಂದ ಹೊಡೆದಿದ್ದು ನೀವು ಮರೆತಿರಬಹುದು. ಹಾಗೆ 1998ರಲ್ಲಿ ನಿಮ್ಮ ಕುಟುಂಬಕ್ಕೆ ಸೇರಿದ ರೈಸ್ ಮಿಲ್ಗಳಲ್ಲಿ ಕರೆಂಟ್ ಕಳ್ಳತನದ ಕೇಸ್ ದಾಖಲಾಗಿ ದಂಡ ಕಟ್ಟಿದ್ದು, ಕೆಲ ದಿನಗಳ ಹಿಂದೆ ಜಿಂಕೆ ಕೇಸ್ನಲ್ಲಿ ಅಮಾಯಕರ ಮೇಲೆ ಕೇಸ್ ಹಾಕಿಸಿ ನೀವು ಬಚಾವಾಗಿದ್ದರ ಬಗ್ಗೆ ನಿಮ್ಮ ಮನೆಯ ಸೇವಕನಿಗೆ ತಿಳಿಸಿ. ನಿಮ್ಮ ಇತಿಹಾಸ ದೊಡ್ಡದು ಇದೆ. ಹೀಗಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಲು ನಿಮ್ಮ ಮನೆಯ ಸೇವಕನಿಗೆ ತಿಳಿಸಿ ಎಂದರು. ನಾನು ಬೇಕಾದರೆ ದಾಖಲೆ ಸಮೇತ ಬಹಿರಂಗಪಡಿಸಲು ಸಿದ್ಧನಿದ್ದೇನೆ. ಅದೇ ರೀತಿ ನಿಮ್ಮ ಮನೆಯ ಸೇವಕ ನನ್ನ ಮೇಲೆ ಮಾಡಿರುವ ಆಪಾದನೆಗಳ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ರಮೇಶ್ ನಾಯ್ಕ್, ಎಸ್ ಬಾಬು, ದುರ್ಗೇಶ್, ಟಿಂಕರ್ ಮಂಜಣ್ಣ, ತರಕಾರಿ ಶಿವು, ಕಿಶೋರ್, ಶಿವಕುಮಾರ್, ಶಿವನಗೌಡ ಪಾಟೀಲ್ ಇತರರು ಇದ್ದರು. ನಾನು ನಿಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂದರೆ, ನಿಮ್ಮ ಮನೆಯ ಸೇವಕ ಅಂತ ಆತನೇ ಹೇಳಿದ. ನಾನು ಯಾವುದೂ ಸಹಿತ ಹೀಯಾಳಿಸಿ ಮಾತಾಡ್ತಾ ಇಲ್ಲ ಅಥವಾ ಏನೋ ದ್ವೇಷದಿಂದ ಮಾತಾಡ್ತಾ ಇಲ್ಲ. ಆತನೇ ಹೇಳೇನೆ, ನಾನು ಶಾಮನೂರು ಕುಟುಂಬದ ಸೇವಕ ಅನ್ನೋದಕ್ಕೆ ನನಗೆ ಯಾವುದೇ ರೀತಿಯ ಅಂಜಿಕೆ ಅಳಕು ಇಲ್ಲ ಅಂತಂದೇಳಿ ಆತನೇ ಪತ್ರಿಕಾಗೋಷ್ಠಿಯಲ್ಲಿ ಓಪನ್ ಆಗಿ ಹೇಳಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಮನೆಯ ಸೇವಕ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಆತನಿಗೆ ನಿಮ್ಮ ಇತಿಹಾಸವನ್ನು ಮೊದಲು ತಿಳಿಸ್ರಿ. ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ನೀವು ಹೆಂಗೆ ಬೆಳೆದು ಬಂದಿರಿ, ರಾಜಕೀಯವಾಗಿ ಹೆಂಗೆ ಬಂದಿರಿ, ರಾಜಕೀಯದಿಂದ ಬಂದ ಮೇಲೆ ಏನೇನು ಮಾಡಿದಿರಿ, ನಿಮ್ಮ ಹಿಂದಿನ ರಾಜಕೀಯ ಗಣ್ಯರಿಗೆ ಯಾವ್ಯಾವ ರೀತಿ ನಡೆಸ್ಕೊಂಡ್ರಿ ನೀವು, ಅದನ್ನೆಲ್ಲವನ್ನೂ ಒಂದು ಸ್ವಲ್ಪ ಪಾಠ ಮಾಡಿರಿ ಅವನಿಗೆ ಕೂರಿಸ್ಕೊಂಡು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, 1992ನೇ ಇಸ್ವಿ ಒಳಗೆ ನನಗೆ ಹೇಳಿದ್ದಾರೆ, ಇಲ್ಲ ಅವನು ಥರ್ಡ್ಸ್ ಬ್ರ್ಯಾಂಡಿ ಮಾಡ್ತಿದ್ದ, ಹಂಗಾಗಿ ಭಾಳ ನೂರಾರು ಕೋಟಿ ದುಡ್ಡು ಮಾಡಿದ್ದಾನೆ ಅಂತಂದು ಹೇಳಿದ್ದಾರೆ. ಬನ್ನಿ, ಯಾವುದೋ ಅಂಡೇದಾಗ ಇಡ್ತಿದ್ದ, ಅದು ತೊಟ್ಟಿ ಒಳಗೆ ಇಡ್ತಿದ್ದ, ಹಂಗೆ ಅಂತಂದು ಎಲ್ಲ ಹೇಳಿದ್ದಾರೆ. ನಾನು 80ನೇ ಇಸ್ವಿಯಿಂದ 85ನೇ ಇಸ್ವಿವರೆಗೂ ನಮ್ಮ ಸಂಬಂಧಿಗಳಾಗಿರ್ತಕ್ಕಂಥ ವಸಂತರಾವ್ ಅವರ ಬ್ರ್ಯಾಂಡಿ ಶಾಪ್ನಲ್ಲಿ ನನ್ನ ಒಟ್ಟಿಯ ಜೀವನಕ್ಕೋಸ್ಕರ ನಾನು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಅದರಲ್ಲಿ ಯಾವುದೂ ಎರಡು ಮಾತಿಲ್ಲ. ಕ್ಯಾಶಿಯರ್ ಆಗಿ ಭವಾನಿ ಲಿಕ್ಕರ್ ಶಾಪ್ ಅಂತ ಇತ್ತು ಅವ್ರದ್ದು. ಆ ಲಿಕ್ಕರ್ ಶಾಪ್ನಲ್ಲಿ ನನ್ನ ಜೀವನಕ್ಕಾಗಿ, ಜೀವನ ನಿರ್ವಹಣೆಗಾಗಿ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿರೋದು 80ನೇ ಇಸ್ವಿಯಿಂದ 85ನೇ ಇಸ್ವಿವರೆಗೆ. ಅವರು 85ನೇ ಇಸ್ವಿ ಒಳಗೆ ಅವರ ಎಲ್ಲ ಅಂಗಡಿಗಳು, ಅವರು ಸುಮಾರು 10 ಅಂಗಡಿ ಇತ್ತು, ಅವನ್ನೆಲ್ಲ ಲೀಸ್ ಕೊಟ್ಟರು. ನಮಗೆ ಕೆಲಸ ಇಲ್ದಂಗೆ ಆಯ್ತು. ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಅವ್ರ ಹೆಸರು ಬರ್ತಾಯಿಲ್ಲ ನನಗೆ, ಅವ್ರದ್ದು ಬ್ರ್ಯಾಂಡಿ ಶಾಪ್ ಇತ್ತು, ಸೋನಾ ವೈನ್ಸ್ ಅಂತಂದೇಳಿ, ಜಯರಾಮ್ ನಾಯ್ಡು ಅವರ ಬ್ರ್ಯಾಂಡಿ ಶಾಪ್ನ ನಾವು ಲೀಜಿಗೆ ತೊಗೊಂಡ್ವಿ. ಅವರು ನಾನೊಬ್ಬನೇ ಅಲ್ಲ, ನಮ್ಮ ಪಾರ್ಟ್ನರ್ ಪ್ರವೀಣ್ ಅಂತ ಇದ್ದರು, ಅವರು ನಾವು ಇದೇ ಮಹಿಳಾ ಸಮಾಜ ರೋಡ್ನಾಗಿತ್ತು ಸೋನಾ ವೈನ್ಸ್ ಅಂತ, ಜಯರಾಮ್ ನಾಯ್ಡು ಅವರು. ಅದನ್ನು ತೊಗೊಂಡು ಅವತ್ತಿಂದ ನಾವು ನಮ್ಮ ಸ್ವಂತಕ್ಕೆ ಲೀಸ್ ಅಂಗಡಿ, ಅವರಿಗೆ ಇಷ್ಟು ತಿಂಗಳಿಗೆ ಇಷ್ಟು ದುಡ್ಡು ಅಂತ ಕೊಡೋದು, ಅಡ್ವಾನ್ಸ್ ಇಷ್ಟು ಅಂತ ಕೊಟ್ಟು ನಾವು ಲೀಸ್ ಅಂಗಡಿ ನಡೆಸ್ಕೊಂತ ಬಂದ್ವಿ. ಅದನ್ನು 1990ನೇ ಇಸ್ವಿ ತನಕ ನಾನು ನಡೆಸಿದೆ. ಅದಾದ ಮೇಲೆ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ನಾನು ಬಂದೆ. 98ನೇ ಇಸ್ವಿ ಒಳಗೆ ನಾನು ಸರ್ವೆ ನಂಬರ್ 39 24 ಎಕರೆ ಲೇಔಟ್ ಮಾಡಿದ್ವಿ. ನಾನೊಬ್ಬನೇ ಅಲ್ಲ, 4 ಜನ ಪಾರ್ಟ್ನರ್. ಮೆಳ್ಳೆಕಟ್ಟಿ ಮಲ್ಲಿಕಾರ್ಜುನಪ್ಪ, ಕಾಡಜ್ಜಿ ಶಂಬಣ್ಣ, ಪ್ರವೀಣು ಮತ್ತು ಯಶವಂತರಾವ್ ಜಾಧವ್, 4 ಜನ ಸೇರಿ 24 ಎಕರೆ ಲೇಔಟು, ಸರ್ವೆ ನಂಬರ್ 39, ಲಾಳಿ ಹನುಮಂತಪ್ಪ ಅಂತ ಕೋರ್ಟ್ ಎದುರಿಗೆ ಬಿಲ್ಡಿಂಗ್ ಐತಲ್ಲ, ಅದೇ ಓನರ್. ಅವ್ರ ಜಾಗ ನಾವು ತೊಗೊಂಡಿದ್ವಿ. ಕೇವಲ
4 ಲಕ್ಷ ರೂಪಾಯಿ ಎಕರೆ ಹಂಗೆ. ಅದನ್ನು ತೊಗೊಂಡು ಅಲ್ನೇಷನ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ನಾನು ಅವಾಗ ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದೆ, ನನ್ನ ಅವಧಿ ಮುಗಿದೋತು. ಶಿವರಾಮ್ ಅವರು ಜಿಲ್ಲಾಧಿಕಾರಿಗಳಿದ್ದರು. CITBಗೂ ಚೇರ್ಮನ್ ಶಿವರಾಮೇ, ನಗರಸಭೆಗೂ ಸಹಿತ ಚೇರ್ಮನ್ ಶಿವರಾಮೇ. ಯಾಕೆಂದರೆ ಎರಡು ಕಡೆಗೂ ಯಾರೂ ಇದ್ದಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಲ್ಲಿಕಾರ್ಜುನ್ ಇದ್ದರು. ನನ್ನ ಲೇಔಟನ್ನು 2 ವರ್ಷ ನಿಲ್ಲಿಸಿದ್ರು, ಕೊಡಬೇಡ ಅಂತಂದು, ಅವರಿಗೆ ಅಪ್ರೂವಲ್ ಕೊಡಬೇಡ್ರಿ ಅಂತಂದು ಶಿವರಾಮ್. ನಿಮ್ಮ ಪತ್ರಿಕಾ ಮಿತ್ರರು ಒಬ್ಬರು, ಅವ್ರಿಗೆ ಇದೆಲ್ಲ ಇನ್ಸಿಡೆಂಟ್ ಗೊತ್ತೈತಿ, ಹಿರಿಯರವ್ರು. ಅವ್ರ ಹೆಸರು ಹೇಳಲ್ಲ, ಬೇಡ, ನಾನು ಹೇಳಕ್ಕೆ ಹೋಗಲ್ಲ. ಇದೆಲ್ಲ ನಡೆದಿರೋ ಇನ್ಸಿಡೆಂಟ್ ಗೊತ್ತೈತಿ. ನಮ್ಮ ಲೇಔಟ್ನಾಗೆ ಶಿವರಾಮ್ ಅವರು ಹೇಳಿ ಒಂದು ಸೈಟನ್ನು ಸಹಿತ ಅವ್ರಿಗೆ ಕೊಡಿಸಿದ್ರು. ಅವ್ರಿಗೆ ಕಮ್ಮಿ ರೇಟಿಗೆ, ಅಂದರೆ ಮತ್ತು ಪುಕ್ಷೇಟೆ ಅಲ್ಲ, ಕಮ್ಮಿ ರೇಟಿಗೆ, ನಮಗೆ ಏನು ಬಿದ್ದತ್ತೋ ಆ ರೇಟಿಗೆ ಕೊಡ್ರಿ ಅಂತಂದು ಹೇಳೋದು ಕೊಡಿಸಿದ್ರು. ಅಂಬರೀಷ್ ಇಲ್ಲಿ ದಾವಣಗೆರೆಗೆ ಕಳಿಸಿದ್ರು. SS ಮಲ್ಲಿಕಾರ್ಜುನ್ ಅವ್ರು ಬೆಳ್ಳಿ ಕಿರೀಟ ಇಡ್ತೀನಿ, ಬಜ್ಗಾರದು ಗದಿ ಕೊಡ್ತೀನಿ ಅಂತಂದೇಳಿ. ಅವತ್ತು ಶಿವರಾಮ್ ಅವರು ನಮ್ಮ ಕಡೆಯಿಂದ ಏನೇನು ಸಹಾಯ ತೊಗೋಬೇಕು ಆ ಸಹಾಯ ತೊಗೊಂಡು ಅವತ್ತು ನಮಗೆ ಅದನ್ನು ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದು ಇನ್ನೂ ಇತಿಹಾಸ ಗೊತ್ತೈತಿ. ಅದಕ್ಕೆ ಸಾಕ್ಷಿದಾರರು ನಿಮ್ಮ ಈ ಪತ್ರಿಕಾ ಇದರೊಳಗೆ ಭಾಳ ಹಿರಿಯರಿದ್ದಾರೆ, ಅವ್ರಿಗೆಲ್ಲ ಗೊತ್ತೈತಿ. ಹಂಗೇನಾದರೂ ಅನುಮಾನ ಇದ್ದರೆ ಅದನ್ನು ಮನೆಯ ಸೇವಕನಿಗೆ ಅವ್ರ ಹತ್ರ ತಿಳ್ಕ ಅಂತಂದು ಹೇಳ್ರಿ. ಯಶವಂತರಾವ್ ಹೆಂಗೆ ಬಿಸ್ನೆಸ್ ಮಾಡ್ಕೊಂಡ್ರು, ಹೆಂಗೆ ಮೇಲೆ ಬಂದರು ಅನ್ನೋದು ಇದು ಇತಿಹಾಸ. ಅದಕ್ಕೋಸ್ಕರ ಹೇಳಕತ್ತಿ. ಎರಡನೇದು, ನನಗೆ ಥರ್ಡ್ಸ್ ಬ್ರ್ಯಾಂಡಿ ಮಾರಿದ್ದಾರೆ ಅಂತಂದು ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಮ್ಸನ್ ಡಿಸ್ಟಿಲರಿ ಅಂತ ತೆಗೆದ್ರಲ್ಲಪ್ಪ, ಅದ್ರಾಗೇನು ನಂದಿನಿ ಹಾಲು ತಯಾರು ಮಾಡ್ತಿದ್ರ್ಯಾ ಅಂತ ಕೇಳ್ತೀನಿ. ಹಾಂ, ನಂದಿನಿ ಹಾಲು ಏನಾರ ತಯಾರು ಮಾಡ್ತಿದ್ರೇನಪ್ಪ, ಅಥವಾ ನಂದಿನಿ ತುಪ್ಪ ತಯಾರು ಮಾಡ್ತಿದ್ದೆ, ನಂದಿ ಪ್ರಾಡಕ್ಟ್ ಏನು ಮಾಡ್ತಾ ಇದ್ದಾರಲ್ಲ ಕರ್ನಾಟಕದೊಳಗೆ, ಆ ಥರದ್ದು ಏನಾದರೂ ತಯಾರು ಮಾಡ್ತಿದ್ರೆ. ನಿಮ್ಮ ಶಾಮ್ಸನ್ ಡಿಸ್ಟಿಲರಿ ಒಳಗೆ ತಯಾರಾಗಿರ್ತಕ್ಕಂಥ ಥರ್ಡ್ಸ್ ಬ್ರ್ಯಾಂಡಿನ ಕುಡಿದು ಅವತ್ತಿನ ಒಬ್ಬ ಅಮಾಯಕ ಬೀದಿಯಲ್ಲಿ ಸತ್ತ. ಆ ಸತ್ತಂಥ ಸಂದರ್ಭದಲ್ಲಿ ಅವನ ಕೈಯಲ್ಲಿದ್ದಂಥ ಬಾಟ್ಲು, ಸತ್ತ ವ್ಯಕ್ತಿಯ ಫೋಟೋ, ಅವನ್ನೆಲ್ಲವನ್ನೂ ಸಹಿತ ಅವತ್ತಿನ ಪ್ರಜಾಕೂಗು ಪತ್ರಿಕೆಯ ಸಂಪಾದಕ ಷಣ್ಮುಖಪ್ಪನು ಅದನ್ನು ಪ್ರಕಟ ಮಾಡಿದರು. ಈ ರೀತಿ ಥರ್ಡ್ಸ್ ಬ್ರ್ಯಾಂಡಿ ಕುಡಿದು, ಶಾಮ್ಸನ್ ಕಂಪನಿಯ ಥರ್ಡ್ಸ್ ಬ್ರ್ಯಾಂಡಿನ ಕುಡಿದು ಈತ ಸತ್ತ ಅಂತಂದು ಹೇಳಂದು ಅದನ್ನು ಪ್ರಜಾಕೂಗು ಪತ್ರಿಕೆ ಒಳಗೆ ಫೋಟೋ ಸಮೇತ, ಆ ವ್ಯಕ್ತಿಯ ಫೋಟೋ ಸಮೇತ, ಬಾಟ್ಲು ಸಮೇತ ಹಾಕಿದರು. ಅವನಿಗೆ ಇದೇ ಬಸವನಗರ ಪೊಲೀಸ್ ಠಾಣೆಗೆ ಕರೆಸಿ SS ಮಲ್ಲಿಕಾರ್ಜುನ್ ಚಪ್ಪಲಿಯಿಂದ ಹೊಡೆದು, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಇದ್ರಿಗೆ, ST ಸಮಾಜದನಾಥ ಷಣ್ಮುಖಪ್ಪ ಅಂತಂದು, ಈಗ ಬೆಂಗಳೂರಾಗದಾರು, ಇನ್ನೂ ಅವರೇನು ಸತ್ತಿಲ್ಲ. ನಿನಗೆ ಥರ್ಡ್ಸ್ ಬ್ರ್ಯಾಂಡಿ ಕುಡಿದು ಸಾಯ್ದೇ ಇದ್ದರೆ, ಅಥವಾ ನಿನ್ನ ಫ್ಯಾಕ್ಟ್ರಿ ಒಳಗೆ ಥರ್ಸ್ಟ್ ಬ್ರ್ಯಾಂಡಿ ತಯಾರು ಮಾಡದೇ ಇದ್ದರೆ, ನೀನು ಯಾಕಪ್ಪ ಷಣ್ಮುಖಪ್ಪನಿಗೆ ಚಪ್ಪಲಿ ತೊಗೊಂಡು ಹೊಡೆದೆ? ಹಾಂ, ಬರೀ ಚಪ್ಪಲಿ ತೊಗೊಂಡು ಹೊಡೆದಿದ್ದಲ್ದಲೇ ನಿನ್ನ ವಿರುದ್ಧ ಅವತ್ತು ಇಡೀ ನಾಯಕ ಸಮಾಜ ಪ್ರತಿಭಟನೆ ಮಾಡ್ತು ನಿಮ್ಮ ವಿರುದ್ಧ. ಮತ್ತು ಅದ್ರ ಜೊತೆಗೆ ಬೆಂಗಳೂರಿಂದ ಪತ್ರಿಕಾ ಮಿತ್ರರೆಲ್ಲ ಬಂದು ದೊಣ್ಣೆಹಳ್ಳಿ ಗುರುಮೂರ್ತಿ ನೇತೃತ್ವದಲ್ಲಿ ದಾವಣಗೆರೆ ಪ್ರತಿಭಟನೆ ಆಯಿತು. ಒಬ್ಬ ಪತ್ರಿಕಾ ಮಿತ್ರ ನೀವು ಚಪ್ಪಲಿ ತೊಗೊಂಡು ಹೊಡೆದಿದ್ದೀರಿ ಅಂತಂದೇಳಿ. ಇದು ನಿಮ್ಮ ಇತಿಹಾಸ.